ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿಯವರಾದಂಥ ಚೆನ್ನಮ್ಮ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರುವಂಥದ್ದು. ಅದು ಚೆನ್ನಮ್ಮ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬ್ರೇಕಿಂಗ್ ಆಗಿ ಬರ್ತಾ ಇದೆ. ಇನ್ನು ಅತಿ ದೊಡ್ಡ ದೇವೇಗೌಡರ ಪತ್ನಿಯಾಗಿದ್ದಂಥ ಚೆನ್ನಮ್ಮ ಅವರು ಈ ರೀತಿ ಕೊನೆ ಸೆಳೆದಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ತೀವ್ರವಾದ ಹೃದಯಾಘಾತ ಮತ್ತು ತೀವ್ರವಾದ ಉಸಿರಾಟದಿಂದ ಸಂಪೂರ್ಣವಾಗಿ 1 ವಾರಗಳಿಂದ ಕೂಡ ಅವರು ಬಳಲ್ತಿದ್ರು ಮತ್ತು ಈಗಾಗಲೇ ಸಾಕಷ್ಟು ವಯೋಸಹಜ ಕಾಯಿಲೆಯಿಂದ ಕೂಡ ದೇವೇಗೌಡರ ಪತ್ನಿ ಬಳಲ್ತಿದ್ರು. ಆದರೆ ಈಗಿರೋಂಥ ಸಂದರ್ಭದಲ್ಲಿ ಈ ರೀತಿ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ತುಂಬಲಾರದು ಮತ್ತು ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ಸದ್ಯ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗ್ತದೆ ಮತ್ತು ತೀವ್ರ ಹೃದಯಾಘಾತವಾಗಿ ಕೂಡ ಕೊನೆ ಸೆಳೆದಿರುವಂಥದ್ದು. ಇನ್ನು ಚೆನ್ನಮ್ಮರ ಆತ್ಮಕ್ಕೆ ಶಾಂತಿ ದೊರಕಂತ ನಾವು ಕೂಡ ದೇವರಿಗೆ ಕೇಳಿಕೊಳ್ಳೋಣ. ಇನ್ನು ವಿಚಾರ ತಿಳಿದಂಥ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಸಹ ತುಂಬಾ ಕಂಬನಿ ಮಿಡಿದಿರುವಂಥದ್ದು ಮತ್ತು ಬಿಕ್ಕಿ ಕಣ್ಣೀರು ಕೂಡ ಆಗ್ತಿರೋಂಥ ಘಟನೆ ಈಗ ನಡೆದಿರುವಂಥದ್ದು. ದೇವೇಗೌಡರವರಂತೂ ಕೇಳೋದೇ ಬೇಡ, ತುಂಬ ಅವ್ರ ಪತ್ನಿಯನ್ನು ಕಳೆದುಕೊಂಡು ಅವರು ತುಂಬಾ ನೋವು ಪಡ್ತಿದ್ದಾರೆ. ಇನ್ನು ಇದೇ ಸಂದರ್ಭ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಅವ್ರ ತಾಯಿನ ಕಳೆದುಕೊಂಡಂಥವರು ತುಂಬಾ ಕಣ್ಣೀರು ಆಗ್ತಿರೋಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೊರ ಬರ್ತಾರಾ ಇಲ್ವಾ ಎಂಬುದು ಈಗ ಯಕ್ಷ ಪ್ರಶ್ನೆ ಕೂಡ